ಕಾಂಗ್ರೆಸ್ ಸರ್ಕಾರದ ಮಹತ್ವ ಯೋಜನೆ ಆದಂಥ ಇಂದಿರಾ ಕ್ಯಾಂಟೀನ್ ಯೋಜನೆ ಬಳ್ಳಾರಿಯಲ್ಲಿ ಮಾತ್ರ ಬಂದ್ ಆಗಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಇಂದಿರಾ ಕ್ಯಾಂಟೀನ್ಗೆ ಬಿಡುಗಡೆ ಆಗಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಹೀಗಾಗಿ ಬಳ್ಳಾರಿ ನಗರದ 5 ಕ್ಯಾಂಟೀನ್ಗಳು ಬಂದಾಗಿರುವಂಥದ್ದು. ಸದ್ಯ ಇರುವಂಥದ್ದು ಬಳ್ಳಾರಿ ನಗರದ ಮೋತಿ ವೃತ್ತದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ ಇರುವಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಇಲ್ಲಿ ದಿನನಿತ್ಯವೂ ಜನರು ಬರ್ತಾ ಇದ್ರು. ಜೊತೆಗೆ ಕಡಿಮೆ ದರದಲ್ಲಿ ಬಡವರು, ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಸಾಕಷ್ಟು ಜನರು ಕೂಡ ಈ ಒಂದು ಕ್ಯಾಂಟೀನ್ಗೆ ಬರ್ತಾ ಇದ್ರು. ಜೊತೆಗೆ ಇಲ್ಲಿ ಊಟ ಉಪಹಾರನ ಮಾಡ್ತಾ ಇದ್ರು. ಆದರೆ ಕಳೆದ ವಾರದಿಂದ ಈ ಇಂದಿರಾ ಕ್ಯಾಂಟೀನ್ಗಳಿಗೆ ಈಗ ಬೀಗ ಬಿದ್ದಿರುವಂಥದ್ದು. ಅಂದರೆ ಸುಮಾರು ಈಗಾಗಲೇ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ 5 ಕ್ಯಾಂಟೀನ್ಗಳು ಕೂಡ ಈಗ ಬಂದ್ ಆಗಿರುವಂಥದ್ದು. ಜಪ್ತಕ್ ಕಂಪ್ನಿ ಏನು ಈ ಒಂದು ಇಂದಿರಾ ಕ್ಯಾಂಟೀನ್ಗಳನ್ನು ಮೇಂಟೆನೆನ್ಸ್ ಮಾಡ್ತಾ ಇತ್ತು. ಕಳೆದ 3 ವರ್ಷಗಳಿಂದಲೂ ಕೂಡ ಏನು ಇಂದಿರಾ ಕ್ಯಾಂಟೀನ್ ಮೇಂಟೈನ್ ಮಾಡೋಕ್ಕೆ ಬಿಲ್ಲನ್ನು ಮಹಾನಗರ ಪಾಲಿಕೆ ನೀಡಬೇಕಾಗಿತ್ತು. 3 ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ಬಾಕಿ ಉಳಿಸ್ಕೊಂಡಂಥ ಪರಿಣಾಮವಾಗಿ ಈ ಬಳ್ಳಾರಿ ನಗರದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಈಗ ಬೀಗವನ್ನು ಹಾಕಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಈ ಒಂದು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ ಈಗ ನಾಯಿಗಳ ವಾಸಸ್ಥಾನ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಕಳೆದ 3-4 ದಿನಗಳಿಂದಲೂ ಕೂಡ ಇಲ್ಲಿ ಜನರುಗಳು ಬರ್ತಾ ಇಲ್ಲ. ಜೊತೆಗೆ ಕುಡುಕರ ತಾಣವಾಗಿ ಈಗ ಪರಿಣಮಿಸ್ತಾ ಇರುವಂಥದ್ದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಕಳೆದ ಸರ್ಕಾರದ ಅವಧಿಯಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಮೇಂಟೆನೆನ್ಸ್ಗಾಗಿ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿತ್ತು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಏನು ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಇಂದಿರಾ ಕ್ಯಾಂಟೀನ್ ನಡೆಸುವಂಥ ಏನು ಮ್ಯಾನೇಜ್ಮೆಂಟ್ ಕೂಡ ಭರವಸೆಯನ್ನು ಇಟ್ಟಿತ್ತು. ಆದರೆ ಏಕೈಕಿ ಈಗ ಮಹಾನಗರ ಪಾಲಿಕೆ ಅನುದಾನವನ್ನು ಕೊಡದ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ನಗರದಲ್ಲಿರುವಂಥ 5 ಇಂದಿರಾ ಕ್ಯಾಂಟೀನ್ಗಳಿಗೆ ಬೀಗ ಬಿದ್ದಿರುವಂಥದ್ದು. ಜೊತೆಗೆ ಸಾಕಷ್ಟು ಇಲ್ಲಿ ಇನ್ನು ಜನರು ಕೂಡ ಈಗ ಇಂದಿರಾ ಕ್ಯಾಂಟೀನ್ ಬಂದಾದ ಪರಿಣಾಮವಾಗಿ ತೊಂದರೆಯನ್ನು ಅನುಭವಿಸ್ತಿರುವಂಥದ್ದು. ನಮ್ಮ ಜೊತೆಗೆ ಇಂದಿರಾ ಕ್ಯಾಂಟೀನ್ನ ಮೇಂಟೈನ್ ಮಾಡ್ತಕ್ಕಂಥ ಏನು ಮಾಧವ್ ಅವರು ಕೂಡ ಇರುವಂಥದ್ದು, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ಈ ಬಳ್ಳಾರಿ ನಗರದಲ್ಲಿರುವಂಥ 5 ಕ್ಯಾಂಟೀನ್ಗಳು ಬಂದಾಗಿದ್ದಾವೆ, ಸಾಕಷ್ಟು ಜನ ಪರದಾಡ್ತಾ ಇದ್ದಾವೆ. ಯಾಕೆ ಈ ಬಂದ್ ಮಾಡೋ ಕಾರಣ ಸರ್? ಬಿಲ್ ಏನೋ 3 ವರ್ಷದಿಂದ ಬಿಲ್ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ಮ ಜಪ್ತಕ್ ಕಂಪ್ನಿಯವರು. ಅದು ಬಿಲ್ ಪೆಂಡಿಂಗ್ ಇದೆ ಸರ್. ಮಹಾನಗರ ಪಾಲಿಕೆಗೆ ನಾವು 3 ತಿಂಗಳಿಂದ ತಿರುಗ್ತಾ ಇದ್ದೀನಿ ನಾನೇ. ಏನು ರೆಸ್ಪಾನ್ಸ್ ಏನು ತೊಗೊಂಡಿಲ್ಲ ಸರ್ ಯಾರೂ. ಅದಕ್ಕೋಸ್ಕರ ನಮ್ಮ ಜಪ್ತಕ್ ಕಂಪ್ನಿಯವರು 3 ತಿಂಗಳ ಕೆಳಗಡೆಯಿಂದ ಲೆಟರ್ಗಳು ಕೊಡ್ತಾ ಇದ್ದಾರೆ ಸರ್. ನಮಗೆ ಒಂದು 3 ವರ್ಷದ್ದಲ್ಲ, ಒಂದು 6 ತಿಂಗಳನ್ನ ನಮಗೆ ಬಿಲ್ ಕೊಟ್ಟರೆ ನಾವು ಮತ್ತೆ ರನ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ 3 ವರ್ಷದಿಂದ ಮಾಡ್ತಾ ಇರೋ ಇದಕ್ಕೆ ಎಲ್ಲ ಸಾಲ ಮಾಡಿಕೊಂಡು ನಾವೆಲ್ಲ ಇದ್ದೀವಿ. ಬಂದ್ ಮಾಡಿಕೊಂಡು ನಾವು ಇರೋಣ ಅಂತ 1 ರೂಪಾಯಿ ಕೂಡ ನಮ್ಮ ಹತ್ರ ಇಲ್ಲ ಇನ್ನು ಮುಂದೆ ಒರೆಯೋಕ್ಕೆ. ಅದಕ್ಕಂತ ಒಂದು 6 ತಿಂಗಳನ್ನ ನಮಗೆ ಬಿಲ್ ಸಬ್ಮಿಟ್ ಮಾಡಿ ಅಂತ ಇದ್ರು. ಆದ್ರೂ ಮಹಾನಗರ ಪಾಲಿಕೆಯಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಸರ್. ಅದನ್ನೇ ಮಾತ್ರ ನಮ್ಮ ಜಪ್ತಕ್ ಕಂಪ್ನಿ ಅವ್ರಿಗೆ ಹೇಳಿದ್ದೆ 22ನೇ ತಾರೀಕಿಂದ. ಹೌದು ಸರ್, 5 ಕ್ಯಾಂಟೀನ್ ಬಂದ್ ಮಾಡಿದ್ದೀನಿ ಸರ್. ಬಂದಾಗಿದ್ದಾವೆ ಸರ್. 22ನೇ ತಾರೀಕಿಂದ ಬಂದ್ ಮಾಡಿದ್ವಿ ಸರ್. ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಬೇಜಾರಾಯ್ತು ಸರ್. ಎಲ್ಲರೂ ಸ್ಟೂಡೆಂಟ್ ಹುಡುಗರು ಅಲ್ಲಿ ಊರಿಂದ ನಮ್ಮ ರೈತರು ಬರ್ತಾ ಇರ್ತಾರೆ. ಅವರೆಲ್ಲರೂ ನನ್ನ ಕೇಳ್ತಾ ಇದ್ದಾರೆ, ಯಾವಾಗಿಂದ ನಾನು ಮತ್ತೆ ಓಪನ್ ಆಗೋದು, ಸ್ವಲ್ಪ ನೋಡಿ ನಮಗೆ ಕೂಡ ಅನುಕೂಲ ಆಗುತ್ತೆ ಅಂತ. ನಾನು ಏನೂ ಹೇಳೋ ಇದರಲ್ಲಿ ಇಲ್ಲ ಸರ್. ಈಗ ನಾನೊಂದು ಜಪ್ತಕ್ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡೋನು. ಅವರು ನಮ್ಮ ಯಜಮಾನ್ರು ಹೆಂಗೆ ಹೇಳ್ತಾರೆ ಹಂಗೆ ನಾನು ಇದು ಮಾಡಿ. ಇದಿಷ್ಟು ಈ ಒಂದು ಇಂದಿರಾ ಕ್ಯಾಂಟೀನ್ಗಳನ್ನು ಮೇಂಟೈನ್ ಮಾಡುವಂಥ ಮಾದೇವರು ಕೂಡ ಹೇಳ್ತಿರುವಂಥದ್ದು. ಕಳೆದ 3 ವರ್ಷಗಳಿಂದ ಅನುದಾನ ಬಿಡುಗಡೆ ಆಗಿಲ್ಲ. ಜೊತೆಗೆ ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಒಂದು 6 ತಿಂಗಳದ ಹಣವನ್ನಾದರೂ ಬಾಕಿ ಹಣವನ್ನಾದರೂ ಬಿಡುಗಡೆ ಮಾಡಿದರೆ ನಾವು ಕ್ಯಾಂಟೀನನ್ನು ನಡೆಸ್ತೀವಿ, ಇಲ್ಲ ಅಂದರೆ ಈಗಾಗಲೇ ನಾವು ಸಾಲದ ಸುಳಿಯಲು ಕೂಡ ಇರುವಂಥದ್ದು. ಹೀಗಾಗಿ ಈಗ ಏಕಾಏಕಿ ಇಂದಿರಾ ಕ್ಯಾಂಟೀನನ್ನು ನಾವು ಬಂದ್ ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.